ನಾವು ಬುರ್ಡೆ ಗ್ಯಾಂಗ್ ಅಂತಂದಾಗ ಪ್ರಶ್ನೆ ಮಾಡುದು ನಮ್ಮನ್ನ ಬುರ್ಡೆ ಗ್ಯಾಂಗ್ ಅಂತಾರೆ ಅಂತೇಳಿ. ಆದ್ರೆ ಇವತ್ತು ಜನನೇ ಹೇಳೋದಕ್ಕೆ ಶುರು ಮಾಡ್ತಾರೆ. ಯಾಕೆ ಭಯ ಶುರುವಾಗಿರೋದು ನಿಮ್ಗೆ? ನಾವು ಜೈಲ್ಗೆ ಹೋಗೋದಕ್ಕೂ ಕೂಡ ಸಿದ್ಧ. ನಮ್ಮ ಹೋರಾಟದ ದಿಕ್ಕನ್ನು ತಪ್ಪಿಸುವ ಕೆಲಸಗಳು ಮಾಡ್ತಿದ್ದಾರೆ. ನಿಮ್ಮ ಹೋರಾಟದ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಯಾರು ಮಾಡಲಿಲ್ಲ. ಆಲ್ರೆಡಿ ನೀವೇ ದಿಕ್ಕು ತಪ್ಪಿ ಬಂದು ಹೋರಾಟಕ್ಕೆ ಧುಮುಕಿದ್ರಿ ಅನ್ನೋದು ಸ್ಪಷ್ಟ. ಹಿರಿಯ ವಕೀಲರಾಗಿರುವಂತಹ ನಾರಾಯಣಸ್ವಾಮಿ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಮತ್ತೊಮ್ಮೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾರಾಯಣಸ್ವಾಮಿ ಅವರು ಈಗ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಧುಮುಕಿದ್ದಾರೆ ಅಂತಂದ್ಮೇಲೆ ಒಂದು ವಿಚಾರ, ಒಂದು ಡೌಟ್ ಬರ್ತಾ ಇರೋದು ನಾರಾಯಣಸ್ವಾಮಿ ಅವರು. ಈಗ ನೋಡಿ, ಚಿನ್ನಿಯನ ಸ್ಟೇಟ್ಮೆಂಟ್ 163 ಸ್ಟೇಟ್ಮೆಂಟ್ ಆಧರಿಸಿ ಎಫ್ಐಆರ್ ಆಗಿದ್ದು, ಅದನ್ನ ರದ್ದತಿ ಕೋರಿ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಚಿನ್ನಿಯನ BNSS 183 ಕನ್ಫೆಷನ್ ನ ಆಧರಿಸಿ ನೋಟಿಸ್ ಕೊಟ್ಟಿರೋದು ವಿಚಾರಣೆಗೆ ಬನ್ನಿ ಅಂತೇಳಿ. ಅದನ್ನು ಕೂಡ ರದ್ದು ಮಾಡಬೇಕು, ನೋಟಿಸ್ ಅನ್ನ ಕೊಡಬೇಕು ಹೇಳಬಾರ್ದು ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ನ್ಯಾಯಾಧೀಶರ ಮುಂದೆ ಕೊಟ್ಟಿರುವಂತಹ ಹೇಳಿಕೆಯನ್ನು ಆಧರಿಸಿ SIT ತನಿಖೆ ಮಾಡ್ತದೆ, ಎಫ್ಐಆರ್ ಅನ್ನ ಮಾಡಿದೆ. ಈಗ ಅದೇ ನ್ಯಾಯಾಲಯಕ್ಕೆ ಅವರು ಹೋಗಿರುವಂತದ್ದು ರದ್ದು ಮಾಡಿ ಅಂತೇಳಿ. ಇದು ಹೇಗೆ ಅಂತ ಒಂದು ಸ್ವಲ್ಪ ಅರ್ಥ ಮಾಡಿಸ್ಬೋದಾ ನಮಗೆ? ಅಪ್ರೋಚ್ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ನಾನು ಕೂಡ ಡಿಸ್ಕಷನ್ ಮಾಡಿದ್ದೀನಿ ತಮ್ಮದೇ ಮಾಧ್ಯಮದಲ್ಲಿ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಹೋಗಿ ಕೇಳಿದ್ರು. ಜೊತೆಗೆ ನ್ಯಾಯಾಲಯದಲ್ಲಿ ಇದೇ ಚಿನ್ನಯ್ಯನಿಗೆ ಏನ್ ಹೇಳ್ಬೇಕು, ಏನ್ ಹೇಳ್ಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಇವ್ರುಗಳೇ ಎಲ್ಲ ಚಿನ್ನಯ್ಯನ ಕರ್ಕೊಂಡ್ಬಂದು ಸ್ಟೇಟ್ಮೆಂಟ್ ಗಳು ಕೊಡ್ಸಿರ್ತಕ್ಕಂಥದ್ದು. ಅದಕ್ಕೆ ಹಲವಾರು ವಕೀಲರ ತಂಡಗಳನ್ನ ಮುಂದೆ ಬಿಟ್ಟು ನ್ಯಾಯಾಲಯದಲ್ಲಿ ಕರ್ಕೊಂಡೋಗಿ, ಆಮೇಲೆ ಹಲವಾರು ಜನ ಆ ಚಿನ್ನಯ್ಯನಿಗೆ ಸೆಕ್ಯೂರಿಟಿ ಕೊಟ್ಕೊಂಡು ಒಳ್ಳೊಳ್ಳೆ ಕಾರ್ಗಳಲ್ಲಿ ಕರ್ಕೊಂಡೋಗಿ ಇವ್ರುಗಳೇ ಎಲ್ಲ ಮಾಡಿರ್ತಕ್ಕಂಥದ್ದು. ಇವರೇ ಎಲ್ಲ ಅಪ್ರೋಚ್ ಮಾಡಿ ಇವತ್ತು ಒಂದು ಹೆಣ್ಮಗುಗೆ ನ್ಯಾಯ ಕೊಡಿಸ್ತೀನಿ, ಆಮೇಲೆ ಅಲ್ಲಿ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದಂತ ಮಹಾನ್ ಭಾವರುಗಳು ಇವರು. ಈಗ ನೀವ್ ಹೇಳಿ, ಯಾರಾದ್ರೂ ಧರ್ಮಸ್ಥಳದ ಪರವಾಗಿ ಅಥವಾ ಏನಾದ್ರೂ ಒಂದು ಮಾತಾಡದೆ ಇವರು ನಿಮ್ಗೆ ಯಾರು ಅಕ್ಕ ತಂಗಿದ್ದೀರಿಲ್ವಾ, ನಿಮ್ಗೆ ಯಾರು ಇಲ್ವಾ, ನಿಮ್ಗೆ ಅಪ್ಪ ಅಮ್ಮ ಇಲ್ವಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರು. ಇವತ್ತು ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕಾದಂತ ಉದ್ದೇಶ ಇವ್ರಿಗೆ ಇದ್ದಿದ್ರೆ ರದ್ದತಿ ಯಾಕೆ ಕೋರ್ತಾರೆ ಇವರು? ಇವ್ರಿಗೆ ರದ್ದತಿ ಕೋರುವಂತ ಅವಶ್ಯಕತೆ ಏನಿದೆ? ಯಾಕಂದ್ರೆ ಇವ್ರಿಗೆ ಗೊತ್ತಿದೆ ಯಾವ್ದೂ ಕೂಡ ಅಲ್ಲಿ ಯಾವ್ದೇ ರೀತಿಯ ಅಪರಾಧಗಳು ನಡೆದಿರ್ಲಿಲ್ಲ. ಇವ್ರಿಗೆ ಉದ್ದೇಶ ಇದ್ದಿದ್ದು ಧರ್ಮಸ್ಥಳವನ್ನ, ಅಲ್ಲಿನ ಧರ್ಮಾಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ಕೊಂಡು ಇವ್ರದೇ ಆದ ಒಂದು ಗ್ರೂಪ್ಗಳನ್ನ ಮಾಡಿ ಒಂದು ತಂಡಗಳನ್ನ ಇವ್ರು ರಚನೆ ಮಾಡ್ಕೊಂಡು ಅದ್ರ ಪ್ರಕಾರ ಧರ್ಮಸ್ಥಳದ ಮೇಲೆ ಗೂಬೆ ಕೂರಿಸ್ಬೇಕು ಅಂತ ಪ್ರಯತ್ನ ಪಟ್ರು. ಅದು ಎಲ್ಲ ವಿಫಲ ಆಗಿದೆ. ಹಾಗಾಗಿ ಆಮೇಲೆ ಜನಗಳಿಗೂ ಕೂಡ ಇವತ್ತು ಗೊತ್ತಾಗಿದೆ, ಒಂದು ಅವೇರ್ನೆಸ್ ಬಂದಿದೆ. ಈಗ ಹಾಗಾಗಿ ಏನಾಗ್ತಾ ಇದೆ, ಇವರು ಹೊಸ ಒಂದು ನಾಟಕವನ್ನು ಪ್ರಾರಂಭ ಮಾಡಿದ್ದಾರೆ. ನೆಕ್ಸ್ಟ್ ಹೊಸ ಸ್ಟೋರಿ ಇಟ್ಕೊಂಡು ಎಗೇನ್ ಬರ್ತಾರೆ. ಈಗ 183 ಸ್ಟೇಟ್ಮೆಂಟ್ ಕೊಟ್ಟಿರೋದು ಚಿನ್ನಯ್ಯ, ಅದನ್ನ ರದ್ದತಿ ಕೊಡಕ್ಕೆ ಇವ್ರು ಯಾರು? ಇವ್ರಿಗೆ ಇನ್ವೆಸ್ಟಿಗೇಷನ್ ಕರೆದಿದ್ದಾರೆ. ಇಲ್ಲ ಇನ್ವೆಸ್ಟಿಗೇಷನ್ ಹೋಗ್ಬೇಕು, ಇಲ್ಲ ಹೋಗ್ಬಾರ್ದು. ಹೋಗ್ದಿದ್ರೆ ಏನ್ ಮಾಡ್ಬೇಕು ಅಂತ SIT ಅವರು ಡಿಸೈಡ್ ಮಾಡ್ಕೊಳ್ತಾರೆ. ಹೋದ್ರೆ ಇವರು ಇನ್ವೆಸ್ಟಿಗೇಷನ್ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು, ಇದು ಕರೆಕ್ಟ್ ಆದ ರೀತಿಯಲ್ಲಿ ಪೊಲೀಸ್ಗೆ ಕೋಪರೇಟ್ ಮಾಡ್ಬೇಕು ಅನ್ನೋದಾಗಿದ್ರೆ ಇವ್ರು ಇನ್ವೆಸ್ಟಿಗೇಷನ್ ಹೋಗ್ಬೇಕು. ಇವ್ರಿಗೆ ಹೋಗಕ್ ಮನ್ಸಿಲ್ಲ ಅನ್ನೋದಾದ್ರೆ ಇವ್ರು ಕೋರ್ಟ್ ಅಪ್ರೋಚ್ ಮಾಡಿದ್ದಾರೆ ಅನ್ನೋದಾದ್ರೆ ಇವ್ರು ತಪ್ಪು ಮಾಡಿದ್ದಾರೆ. ಅದೇ ಹೇಳ್ತಾರಲ್ಲ, ಕಳ್ಳನ ಮನಸ್ಸು ಉಳ್ಳುಳ್ಗೆ ಅಂತ. ಕಳ್ಳರಿಗೆ ಮಾತ್ರನೇ ಆತರ ಆಲೋಚನೆಗಳು ಬರ್ತಕ್ಕಂಥದ್ದು. ಒಂದು ಅಕಸ್ಮಾತ್ ಅವ್ರು ಇನ್ನೊಂದು ಅನ್ಕೊಬಹುದು, ಬೈಲ್ ತಗೊಂಡು ಹೋಗ್ಬೇಕು ಅಂತ. ಆಯ್ತು, ಇದ್ರಲ್ಲೊಂದು ಕೋರ್ಟ್ ಕೂಡ ಏನ್ ಅಷ್ಟು ಈಸಿ ಆಗಿದೆ ಸ್ಕ್ವಾಶ್ ಮಾಡೋದಿಲ್ಲ. ಆಮೇಲೆ ಅದನ್ನ 183 ಸ್ಟೇಟ್ಮೆಂಟ್ ಏನಿದೆಯಲ್ಲ, 164 ಇತ್ತಲ್ಲ, ಅದನ್ನ ಖಂಡಿತ ಕೋರ್ಟ್ ಹೇಗೆ ಸ್ಕ್ವಾಶ್ ಮಾಡಕ್ ಆಗತ್ತೆ? ಕೋರ್ಟ್ ಕೂಡ ಅದನ್ನೆಲ್ಲ ಗಮನಿಸುತ್ತೆ. ಅವ್ರ ಕಾಂಡಕ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಾಗಿ ಇದು ಖಂಡಿತ ರದ್ದತಿ ಎಲ್ಲ ಏನ್ ಆಗೋದಿಲ್ಲ. ಮ್ಯಾಕ್ಸಿಮಮ್ ಅವ್ರ ಇನ್ವೆಸ್ಟಿಗೇಷನ್ ಹೋಗಿ ಇನ್ವೆಸ್ಟಿಗೇಷನ್ ಕೋಪರೇಟ್ ಮಾಡಿ, ಇನ್ವೆಸ್ಟಿಗೇಷನ್ ಅಲ್ಲಿ ಏನ್ ಕೇಳ್ತಾರೆ ಅದನ್ನ ಮಾಡಿ, ಅದ್ರ ಬಗ್ಗೆ ಒಂದು ಉತ್ತರ ಕೊಡಿ ಅಂತ ಹೇಳ್ಬೋದು. ಅಥವಾ ಒಂದು ಟೈಮ್ ಫ್ರೇಮ್ ಫಿಕ್ಸ್ ಮಾಡ್ಬೋದು. ನೋಡಿ ಇಷ್ಟು ಗಂಟೆವರೆಗೂ ಇನ್ವೆಸ್ಟಿಗೇಷನ್ ಮಾಡಿ, ಈ ತರ ಏನಾದ್ರೂ ಒಂದು ಹೇಳ್ಬಹುದು. ಅದನ್ನು ಬಿಟ್ರೆ ಅದನ್ನ ರದ್ದು ಮಾಡುವಂತದ್ದು ಖಂಡಿತ ಅದು ಚಾನ್ಸಸ್ ಏನ್ ಖಂಡಿತ ಇಲ್ಲ. ಜೊತೆಗೆ ಇನ್ವೆಸ್ಟಿಗೇಷನ್ ಸಾಮಾನ್ಯವಾಗಿ ಕೋರ್ಟ್ ಇಂಟರ್ಫಿರೆನ್ಸ್ ಆಗೋಲ್ಲ ಅನ್ನೋದು ಒಬ್ಬ ವಕೀಲನಾಗಿ ನನ್ನ ಭಾವನೆ. ಸೊ ಹಾಗಾಗಿ ಇದೇನ್ ಎಫೆಕ್ಟ್ ಆಗೋದಿಲ್ಲ. ಇವ್ರೇನಂದ್ರೆ ಎಲ್ಲೋ ಒಂದು ಕಡೆ ಕೋರ್ಟ್ಗೂ ಕೂಡ ಒಂದು ಮೋಸ ಮಾಡುವಂತ ಒಂದು ದುರುದ್ದೇಶದಿಂದ ಈ ತರ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ ಅನ್ನೋದು ನನ್ನ ಒಂದು ಭಾವನೆ. ಆಮೇಲೆ ಜೊತೆಗೆ ಇವ್ರು ಬೇರೆ ಏನೋ ಪ್ಲಾನ್ಸ್ ಇಟ್ಕೊಂಡಿರ್ತಾರೆ ಇವರು. ಯಾಕಂದ್ರೆ ಇವರು ಅಷ್ಟು ಈಸಿಯಾಗಿ ಎಲ್ಲ ಇವರು ಸೈಲೆಂಟ್ ಆಗೋರಲ್ಲ. ಇವರು ಸಾಯೋವರೆಗೂ ಏನಾದ್ರು ಷಡ್ಯಂತ್ರ ಮಾಡಕ್ಕೆ ಅಂತಾನೆ ಹುಟ್ಟಿರ್ತಕ್ಕಂಥವ್ರು. ಹಂಗಾಗಿ ಈ ಧರ್ಮಕ್ಕೆ ಕುತ್ತು ತರೋದಕ್ಕೆ ಅಂತಾನೆ ಪ್ಲಾನ್ ಮಾಡಿರ್ತಕ್ಕಂಥವ್ರು. ಧರ್ಮಸ್ಥಳ ಅಲ್ಲಿನ ಧರ್ಮಾಧಿಕಾರಿಗಳ ಕುಟುಂಬನ ಇವ್ರು ಯಾವತ್ತಿದ್ರು ಟಾರ್ಗೆಟ್ ಅಲ್ಲಿ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಇದನ್ನ ಒಂದು ಬೇಗ ಒಂದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಬೇಕು. SIT ಅವ್ರು ಮಾಡಿ ಅದಕ್ಕೊಂದು ರಿಪೋರ್ಟ್ ಮಾಡಿ ಒಂದು ತಾರ್ಕಿಕ ಅಂತ್ಯಕ್ಕೆ ತರಬೇಕು. ಕೋರ್ಟ್ ಇದ್ರಲ್ಲಿ ನನ್ನ ಪ್ರಕಾರ ಇಂಟರ್ಫಿರೆನ್ಸ್ ಆಗೋದಿಲ್ಲ ಅನ್ನೋದು ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಾರಾಯಣಸ್ವಾಮಿ ಅವರೇ. ಬುರ್ಡೆ ಗ್ಯಾಂಗ್ ನ ಅಸಲಿ ಸತ್ಯ ಏನು ಅನ್ನೋದನ್ನ ನಾವು ಡಿಸೈಡ್ ಮಾಡಲ್ಲ,
ಜನಕ್ಕೆ ಬಿಡ್ತೀವಿ, ಜನ ನೀವೇ ನಿರ್ಧಾರ ಮಾಡಿ. ಕಾನೂನು ವಿಚಾರವಾಗಿ ನಾವು ಮಾತಾಡಕ್ ಹೋಗಲ್ಲ. ಅದು ಅವ್ರಿಗೆ ಕಾನೂನಾತ್ಮಕವಾದಂತ ಹೋರಾಟವನ್ನ ಮಾಡೋದಕ್ಕೆ ರೈಟ್ಸ್ ಇರುತ್ತೆ. ಆ ಒಂದು ಹೋರಾಟವನ್ನ ಮಾಡ್ತಿದ್ದಾರೆ, ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಆದ್ರೆ ಸುಳ್ಳು ಹೇಳಿಕೊಂಡು ಬಂದಿದ್ದು, ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ದು, ತನಿಖೆಯ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡಿದ್ದು, ತಾವೇ ಸಾಚ ಅನ್ನುವ ರೀತಿಯಲ್ಲಿ ತಮ್ಮನ್ನ ಬುರ್ಡೆ ಗ್ಯಾಂಗ್ ಅನ್ನಬೇಡಿ ಅಂತ ಅಂದಿದ್ದು, ಇದೆಲ್ಲವೂ ಕೂಡ ಸರಿ ಅನಿಸ್ತಾ ಇದೆ ಅನ್ನೋದನ್ನ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಇವತ್ತು ಕಳೆದ 3.5 ತಿಂಗಳಿನಿಂದಲೂ ಕೂಡ ಎಸ್ಐಟಿ ಬಹಳ ಕೂಲಂಕುಷವಾಗಿ ತನಿಖೆಯನ್ನ ನಡೆಸಿದೆ. ತನಿಖೆ ನಡೆದ ನಂತರದಲ್ಲಿ ಒಂದಷ್ಟು ವರದಿಯನ್ನ ಕೂಡ ಈಗಾಗಲೇ ಸಿದ್ಧಪಡಿಸಿದೆ. ಈ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಸರ್ಕಾರ ಕೂಡ ಹೇಳಿತು, ಆದಷ್ಟು ಬೇಗ ಈ ವರದಿಯನ್ನ ಕೊಡಿ. ಗೃಹ ಸಚಿವರು ಕೂಡ ಇದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು. ಮಧ್ಯಂತರ ಕೊಡ್ತಾರೋ ಕಂಪ್ಲೀಟ್ ಆಗಿ ಕೊಡ್ತಾರೋ ಗೊತ್ತಿಲ್ಲ, ಆದರೆ ವರದಿಯಂತೂ ಸಿದ್ಧಪಡಿಸೋದಕ್ಕೆ ಒಂದಷ್ಟು ಸೂಚನೆಗಳನ್ನ ನೀಡಲಾಗಿದೆ ಅನ್ನುವಂಥ ವಿಚಾರ. ಆ ವರದಿ ಇವತ್ತು ಸಂಜೆ ಅಥವಾ ನಾಳೆಯ ಒಳಗೆ ಸಲ್ಲಿಕೆ ಆಗುವಂತ ಸಾಧ್ಯತೆ ಇದೆ. ಇವತ್ತಿನ ಕ್ಯಾಬಿನೆಟ್ನಲ್ಲೂ ಕೂಡ ಹಾಗಾದ್ರೆ ಬುರ್ಡೆ ಕೇಸ್ ಬಗ್ಗೆ ಚರ್ಚೆಗಳಾಗುತ್ತಾ? ಆದಷ್ಟು ಶೀಘ್ರ ಈ ಕೇಸನ್ನ ಮುಕ್ತಾಯಗೊಳಿಸಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. ಕಾನೂನು ಚೌಕಟ್ಟಿನಲ್ಲಿ ಕೇಸ್ ಮುಕ್ತಾಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಚಿಂತನೆಗಳು ಕೂಡ ನಡೆದಿರೋದು. ಇವತ್ತು ಸಂಪುಟ ಸಭೆ ಇದೆ. ಆ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಮಹತ್ವದ ಚರ್ಚೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಇರೋದು. ಇವತ್ತೇ ಸಲ್ಲಿಕೆ ಆಗುತ್ತಾ ಈ ವರದಿ ಅನ್ನುವಂಥ ಪ್ರಶ್ನೆ ಇದೆ. ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿತ್ತು, ಆದಷ್ಟು ಬೇಗ ಈ ತನಿಖೆಗೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಕೆ ಮಾಡಬೇಕು. ಇಲ್ಲಿವರೆಗೂ ಕೂಡ ಆದಂತಹ ಡೆವಲಪ್ಮೆಂಟ್ಸ್ ಆಗಿರಬಹುದು, ಇಲ್ಲಿವರೆಗೂ ಸಿಕ್ಕಂತ ಸಾಕ್ಷ್ಯಗಳಾಗಿರಬಹುದು, ತನಿಖೆ ನಡೆದು ಬಂದಂತಹ ಹಾದಿ ಆಗಿರಬಹುದು, ಅದರ ಜೊತೆಯಲ್ಲಿ ಹೇಳಿಕೆಗಳನ್ನ ತಗೊಂಡಿದ್ರು, ಅನೇಕ ವಿಚಾರಣೆಗಳು ಕೂಡ ನಡೆಯಿತು. ಅದೆಲ್ಲವೂ ಕೂಡ ಈಗ ವರದಿಯ ರೂಪದಲ್ಲಿ ಸಿದ್ಧವಾಗಿದೆ. ಆ ವರದಿಯನ್ನ ಸಲ್ಲಿಕೆ ಮಾಡುವಂತ ಸಮಯ ಕೂಡ ಈಗ ಸನ್ನಿಹಿತ ಆಗಿರೋದು. ಕ್ಯಾಬಿನೆಟ್ನಲ್ಲೂ ಬುರುಡೆ ಬಗ್ಗೆ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಇವತ್ತೇ ಸಲ್ಲಿಕೆ ಆಗುತ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಈಗ ಸದ್ಯಕ್ಕಿದ್ದಂತಹ ಪ್ರಶ್ನೆ, ಸರ್ಕಾರ ಆದಷ್ಟು ಬೇಗ ಇದನ್ನ ಮುಕ್ತಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿತ್ತು. ಜೊತೆಯಲ್ಲಿ ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ತಿಳ್ಕೊಳ್ಬೇಕು ಅಂತಂದ್ರೆ ವರದಿ ಈಗ ಸಲ್ಲಿಕೆ ಆಗಬೇಕು. ಇವತ್ತೇ ಆಗುತ್ತಾ? ಆಗೋದಾದ್ರೆ ಯಾವ ಕ್ಷಣದಲ್ಲಿ ಆಗಬಹುದು? ಅದರ ಜೊತೆಯಲ್ಲಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಇದೆ, ಅದರಲ್ಲಿ ಇದ್ರ ಬಗ್ಗೆ ಚರ್ಚೆಗಳು ಆಗುತ್ತಾ ಅನ್ನುವಂಥ ಪ್ರಶ್ನೆ. ಸುರೇಶ್, ಅಶ್ವಿನಿ, ಕಳೆದ 3 ತಿಂಗಳಿಂದ ಕೂಡ ಧರ್ಮಸ್ಥಳ ಪ್ರಕರಣದ ತನಿಖೆಯನ್ನ ವಿಸ್ತೃತವಾಗಿ ಎಸ್ಐಟಿ ಟೀಮ್ ಮಾಡಿರ್ತಕ್ಕಂಥದ್ದು. ಸದ್ಯ ಎಸ್ಐಟಿ ಟೀಮ್ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರ ನೇತೃತ್ವದಲ್ಲಿ ಈಗಾಗಲೇ ಬಹುತೇಕ ವರದಿ ಕೂಡ ಸಿದ್ಧ ಆಗಿರತಕ್ಕಂಥದ್ದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಹಾಗೆ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಒಂದು ಸುತ್ತಿನಲ್ಲಿ ಮೌಖಿಕ ಸೂಚನೆಯನ್ನು ಕೊಟ್ಟು ಕೂಡ ಮತ್ತೆ ಒಂದು ಅಲರ್ಟ್ ಕೂಡ ಮಾಡಿಸಿದ್ರು. ಅಂದ್ರೆ ಆದಷ್ಟು ಬೇಗ ಈ ಪ್ರಕರಣವನ್ನು ಬೇಗ ಮುಗಿಸಬೇಕು, ನಾವು ಆದಷ್ಟು ಬೇಗ ತನಿಖೆಯನ್ನು ಮುಗಿಸುವ ನಿಟ್ಟಿನಲ್ಲಿ ರಿಪೋರ್ಟ್ ಅನ್ನು ರೆಡಿ ಮಾಡಿ ಬೇಗ ಆದಷ್ಟು ಬೇಗ ಕೋರ್ಟ್ಗೆ ಮತ್ತೆ ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿ ಅಂತ ಹೇಳಿ ಕಳೆದ 4-5 ದಿನಗಳ ಹಿಂದೆ ಸೂಚನೆ ಕೊಟ್ಟರು. ಅದರ ಸಂಬಂಧಪಟ್ಟಂತೆ ಕೂಡ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಕೂಡ ಬ್ರೇಕ್ ಮಾಡಿತ್ತು. ಈಗ ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಚರ್ಚೆ ಆಗುವಂತಹ ಸಾಧ್ಯತೆಗಳಿತ್ತು. ಆದರೆ ಇವತ್ತು ಈವರೆಗೂ ಕೂಡ ಇನ್ನು ಸರ್ಕಾರದ ಕೈಗೆ ಸೇರಿಲ್ಲ ವರದಿ. ಸೊ ಹೀಗಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಏನಿದೆ, ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕೇವಲ ಅನೌಪಚಾರಿಕವಾಗಿ ಒಂದಷ್ಟು ಚರ್ಚೆಗಳಾಗಬಹುದು ಅಷ್ಟೇ. ಆದರೆ ಅಧಿಕೃತವಾಗಿ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದು ಇನ್ನೂ ಕೂಡ ಬಹಳ ನಿಗೂಢವಾಗಿ ಮತ್ತೆ ಗೌಪ್ಯವಾಗಿ ಇರತಕ್ಕಂಥದ್ದು. ಸೊ ಹೀಗಾಗಿ ಈ ವರದಿಯಲ್ಲಿ ಯಾರಿಗೆ ಕುತ್ತು ತರುತ್ತೆ, ಯಾರಿಗೆ ಉರುಳಾಗತ್ತೆ, ಯಾರು ಬಚಾವಾಗ್ತಾರೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ಸಾಕಷ್ಟು ಕುತೂಹಲವನ್ನ ಮೂಡಿಸಿರ್ತಕ್ಕಂಥದ್ದು. ಆದ್ರೆ ಸದ್ಯ ವರದಿಯಲ್ಲಿ ಏನಿದೆ ಅನ್ನೋದು ಸರ್ಕಾರಕ್ಕೂ ಕೂಡ ಈವರೆಗೂ ಕೂಡ ಯಾವುದೇ ಮಾಹಿತಿಯನ್ನು ಕೂಡ ಪ್ರಣಬ್ ಮೊಹಂತಿ ಅವರು ಬಿಟ್ಟುಕೊಟ್ಟಿಲ್ಲ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಇದನ್ನು ವರದಿ ಸಮೇತ ಸಲ್ಲಿಸುತ್ತೇನೆ ಅಂತಕ್ಕಂತಹ ಒಂದು ಮೌಖಿಕವಾಗಿ ಕೂಡ ತಿಳಿಸಿದಾರಂತೆ. ಸೊ ಹೀಗಾಗಿ ವರದಿ ಸಲ್ಲಿಕೆಗೋಸ್ಕರನೇ ರಾಜ್ಯ ಸರ್ಕಾರ ಕೂಡ ಕಾಯ್ತಾ ಇದೆ. ಆದಷ್ಟು ಬೇಗ ಈ ಧರ್ಮಸ್ಥಳ ಪ್ರಕರಣವನ್ನ ತನಿಖೆ ಏನು ಮುಕ್ತಾಯಗೊಳಿಸ್ಬಿಡಬೇಕು, ಈ ಪ್ರಕರಣವನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಕೂಡ ಮುಂದಾಗ್ತಿರ್ತಕ್ಕಂಥ ಕಾರಣ ಇಷ್ಟೇನೆ. ತನಿಖೆ ಇನ್ನು ನಡೀತಾ ಇರೋದ್ರಿಂದ ಇನ್ನು ಸಾಕಷ್ಟು ಜನ ಪ್ರಗತಿಪರ ಚಿಂತಕರಿರ್ಬೋದು, ಹಾಗೆ ಬೇರೆ ಬೇರೆ ಆಯಾಮಗಳಲ್ಲಿ ಮತ್ತೆ ಈ ಬೇರೆ ಬೇರೆ ಆಯಾಮಗಳ ತನಿಖೆಯನ್ನ ಮಾಡಿ ಅಂತೇಳಿ ಮತ್ತೆ ಸರ್ಕಾರದ ಮೇಲೆ ಒತ್ತಡಗಳು ಬರುವಂತದ್ದು, ಎಡಪಂಥೀಯ ಬಲಪಂಥಿ ಎಲ್ಲರದ್ದು ಕೂಡ ಒತ್ತಡಗಳು ಮತ್ತೆ ಬಾಹ್ಯವಾಗಿ ಒಂದಷ್ಟು ಅದರ ಮೇಲೆ ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥ. ಹೀಗಾಗಿ
ತನಿಖೆ ಈವರೆಗೂ ಏನ್ ಆಗಿದೆ ಆ ತನಿಖೆಯನ್ನು ನೋಡಿಕೊಂಡು ಕ್ಲೋಸ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ವಿಸ್ತೃತ ತನಿಖೆ ಕೂಡ ಮುಗಿದಿದೆ. ಕೆಲವೊಂದಷ್ಟು FSL ರಿಪೋರ್ಟ್ಗಳು ಬರೋದಷ್ಟೇ ಬಾಕಿ ಇತ್ತು. ಈಗ ಅದು ಕೂಡ ಬಂದಿದೆ ಅಂತಕ್ಕಂಥದ್ದು ನಮಗಿರುವಂತಹ ಮಾಹಿತಿ. ಸೊ ಈಗ ಅಂತಿಮವಾಗಿ ವರದಿಯನ್ನ ಇವತ್ತು ಅಥವಾ ನಾಳೆ ಒಳಗಡೆ ಕೊಡ್ತಾರೆ ಅಂತಕ್ಕಂತಹ ಒಂದು ಮಾತನ್ನ ಬಹಿರಂಗವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ರು. ಆದ್ರೆ ಈವರೆಗೂ ಕೂಡ ಇನ್ನೂ ಸಲ್ಲಿಕೆ ಆಗಿಲ್ಲ. ಹೀಗಾಗಿ ಕ್ಯಾಬಿನೆಟ್ ನಲ್ಲೂ ಕೂಡ ಇವತ್ತು ಅಷ್ಟು ಗಂಭೀರವಾದಂತಹ ಚರ್ಚೆಗಳು ಆಗದೆ ಹೋದ್ರು ಕೂಡ, ಯಾಕಂದ್ರೆ ವರದಿ ಕೊಟ್ಟಿದ್ದೇ ಆಗಿದ್ರೆ ವರದಿ ಆಧರಿಸಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ವರದಿ ಕೈ ಸೇರಿಲ್ಲದ ಕಾರಣ ಒಂದಷ್ಟು ಅನೌಪಚಾರಿಕವಾಗಿ ಚರ್ಚೆಗಳಾಗತ್ತೆ. ಚರ್ಚೆಯ ನಂತರ ಕಾನೂನು ಚೌಕಟ್ಟಿನಲ್ಲಿ ಪ್ರಕರಣವನ್ನು ಯಾವ ರೀತಿಯಾಗಿ ಕ್ಲೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು. ಜೊತೆಗೆ ಈಗಾಗಲೇ ಬುರ್ಡೆ ಗ್ಯಾಂಗ್ ಸಲ್ಲಿಸಿರ್ತಕ್ಕಂತಹ ರಿಟ್ ಅರ್ಜಿ ಸಂಬಂಧಪಟ್ಟಂತೆ ಮತ್ತೆ ಕಾನೂನು ಚೌಕಟ್ಟಿನಲ್ಲಿ ಯಾವ ರೀತಿಯಾಗಿ ಪ್ರಕರಣವನ್ನ ಇತ್ಯರ್ಥಗೊಳಿಸಬೇಕು ಎಲ್ಲದರ ಬಗ್ಗೆನೂ ಕೂಡ ವಿಸ್ತೃತವಾಗಿ ಇವತ್ತು ಕ್ಯಾಬಿನೆಟ್ ಚರ್ಚೆ ಆಗುವಂತ ಸಾಧ್ಯತೆಗಳಿದೆ. ಆದ್ರೆ ವರದಿ ಕೈ ಸೇರಿದ್ದೆ ಆದ್ರೆ ವರದಿಯನ್ನ ಆಧರಿಸಿ ಇವತ್ತು ಬಹಳ ಗಂಭೀರವಾದಂತಹ ಚರ್ಚೆಗಳಾಗ್ತಾ ಇತ್ತು. ಆದ್ರೆ ಈವರೆಗೂ ಕೂಡ ವರದಿ ಸಲ್ಲಿಕೆ ಆಗಿಲ್ಲ. ಜೊತೆಗೆ ಇನ್ನೂ ಕೂಡ 12:30ಕ್ಕೆ ಶುರುವಾಗ್ತಾ ಇರ್ತಕ್ಕಂಥದ್ದು ಕ್ಯಾಬಿನೆಟ್ ಮೀಟಿಂಗ್. ಹಾಗಾಗಿ ಅಷ್ಟರ ಒಳಗಡೆ ಏನಾದ್ರು ಪ್ರಣಬ್ ಮೋಹಂತಿ ಅವರು ಏನಾದ್ರು ಗೃಹ ಸಚಿವರನ್ನ ಭೇಟಿಯಾಗಿ ಏನಾದ್ರು ವರದಿ ಸಲ್ಲಿಕೆ ಮಾಡ್ತಾರಾ ಅಂತಕ್ಕಂಥದ್ದು ಕೂಡ ಒಂದಷ್ಟು ಪ್ರಶ್ನೆಗಳಿರ್ತಕ್ಕಂಥದ್ದು. ಸದ್ಯ ಯಾವುದೇ ಒಂದು ಗುಟ್ಟನ್ನು ಕೂಡ ಬಿಟ್ಕೊಟ್ಟಿಲ್ಲ ಯಾವಾಗ ಸಲ್ಲಿಕೆ ಮಾಡ್ತೇವೆ ಅಂತ ಹೇಳಿ. ಆದ್ರೆ 31ನೇ ತಾರೀಕಿನ ಒಳಗಡೆಗೆ ಸಲ್ಲಿಕೆ ಮಾಡ್ತಾರೆ ಪ್ರಣಬ್ ಮೋಹಂತಿ ಅವರು ವರದಿಯನ್ನ ಅಂತಕ್ಕಂಥದ್ದಷ್ಟೇ ಮಾಹಿತಿಯನ್ನ ಗೃಹ ಸಚಿವರು ಹೇಳಿದ್ದು. ಸೊ ಹೀಗಾಗಿ ಇವತ್ತು ಸಲ್ಲಿಕೆ ಮಾಡ್ತಾರಾ ಅಥವಾ ಇಲ್ವಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಇಡೀ ಧರ್ಮಸ್ಥಳ ಪ್ರಕರಣವನ್ನ ಒಂದು ರೀತಿ ಆತುರಾತುರವಾಗಿ ಸರ್ಕಾರ ಏನು SITಗೆ ಕೊಟ್ಟಿತ್ತು. ಅದರ ಆ ಸಂದರ್ಭದಲ್ಲಿ ಕೂಡ ಸರ್ಕಾರದ ಮೇಲೆ ಒಂದಷ್ಟು ಅನುಮಾನವನ್ನು ಮೂಡಿಸುವಂತದ್ದಾಗಿತ್ತು. ಅದಾದ ನಂತರ ಪ್ರಕರಣಗಳು ಬೇರೆ ಬೇರೆ ಆಯಾಮಗಳನ್ನ ಬೇರೆ ಬೇರೆ ದಿಕ್ಕುಗಳನ್ನ ಪಡ್ಕೊಂಡು ಹೋಯ್ತು. ನಿಜಕ್ಕೂ ಕೂಡ ಅಲ್ಲಿ ಆಗಿರ್ತಕ್ಕಂಥದ್ದು ಏನು ಮತ್ತೆ ಧರ್ಮಸ್ಥಳ ಪ್ರಕರಣದಲ್ಲಿ ಏನು ಕೇಳಿಬಂದಂತಹ ಆರೋಪಗಳು ಗಂಭೀರವಾದಂತಹ ಆರೋಪಗಳು ಇವೆಲ್ಲ ಏನಿತ್ತು ಇದರ ಎಲ್ಲದರ ಸಂಬಂಧಪಟ್ಟಂತೆ ಈಗ ರಿಪೋರ್ಟ್ ನಲ್ಲಿ ಏನಿದೆ ಅನ್ನತಕ್ಕಂಥದ್ದು ಸಾಕಷ್ಟು ಕುತೂಹಲನ ಮೂಡಿಸಿರ್ತಕ್ಕಂಥದ್ದು. ಸದ್ಯ ಈ ಪ್ರಕರಣ ಯಾವ ಒಂದು ಹಂತಕ್ಕೆ ಹೋಗಿದೆ, ಪ್ರಕರಣದಲ್ಲಿ ನಿಜಕ್ಕೂ ಕೂಡ ಅಡಕೆ ಆಗಿದ್ದಂತಹ ಸತ್ಯಾಂಶಗಳು ಏನು ಅನ್ನೋದನ್ನ ಈ ವರದಿ ಬಹಿರಂಗ ಆದ್ಮೇಲೆ ಅಷ್ಟೇ ನೋಡಬೇಕಾಗಿದೆ. ಅಶ್ವಿನಿ. ಆಲ್ ರೈಟ್ ಸುರೇಶ, ಥ್ಯಾಂಕ್ ಯು ಡೀಟೇಲ್ಸ್ಗೆ.